ತಾಕತ್ತಿಲ್ವಾ? ಸರ್ಕಾರ ಖಜಾನೆಯಲ್ಲಿ ದುಡ್ಡಿಲ್ವಾ? ಇನ್ನೊಂದು ಕೊಡ್ತಾ ಇಲ್ವಾ? ಸ್ಟೈಫೆನ್ಗಳು ಬೇಕಾದಷ್ಟು ಅನ್ನದಾನಗಳು ಬರ್ತಾ ಇದೆಯಲ್ಲ ಸರ್ ಸರ್ಕಾರದಿಂದ. ಇದು ಯಾರಿಗೂ ಬಳಸ್ಕೊಳಕ್ ಆಗಲ್ವಾ ಇವ್ರಿಗೆ? ನಾವು ಬೇರೆ ಏನ್ ಕೇಳ್ತಾ ಇಲ್ಲ, ನೀರಿಗೋ ಸಮಸ್ಯೆ, ನಮ್ ಜಮೀನಿಗೋಸ್ಕರ ಕೇಳ್ತಾ ಇರೋದು. ಅದೆಲ್ಲ ತಪ್ಪ ಸರ್? ಒಂದ್ ಮನೆ ಸರ್ 20 ವರ್ಷದ ಮೇಲೆ ಆಯ್ತು ಮನೆ ಕೊಟ್ಟು. ಬಾಕಿ ಎಲ್ಲಾ ಮನೆಯಲ್ಲೂ ಗಾಡಿಗಳು ಮನೆ ಕೊಟ್ಟೈತೆ. ನಮ್ ನಡಾಡಿಗೆ ಒಂದು ಮನೆ ನಮ್ ಪಂಚಾಯತಿಂದ ಬಂದದ ಅಂತ, ನಮ್ ಸರ್ಕಾರದಿಂದ ಬಂದ ಅಂತ ಯಾವ್ದಾದ್ರು ತೋರಿಸ್ಲಿ, ಬರ್ಲಿ, ನಾವು ತೋರಿಸ್ತೀವಿ. ಎಲ್ಲ ಯಾವ ಮೀಟಿಂಗ್ ಕೇಳಿದ್ರೆ ಬಂದಾಯ್ತಪ್ಪ ನಿಮ್ಗೆ ಮನೆ ಬಂದಾಯ್ತು, ಕೊಟ್ರ ಆಯ್ತಾ? ಎಲ್ಲಿ ಬಂದಿತ್ತು? ಅವ್ರು ಎಲ್ಲಿ ಬಂದಿತ್ತು? ನಮ್ಗೆ ಕೊಟ್ಟಿದ್ರೆ ಅವ್ರು ಹೇಳಲಿ. ಪಂಚಾಯತಿನವರಾಗಲಿ, ಇನ್ನೊಂದು ಸರ್ಕಾರಿ ತಾಲೂಕ್ ಪಂಚಾಯತಿನವರಾಗಲಿ, ಯಾರು ಬಂದು ನಮ್ಗೆ ತೋರ್ಸ್ಬೇಕು, ಇಂಥ ಮನೆ ಕೊಟ್ಟರು, ನಾವು ಕೊಟ್ಟಿರೋದು ಮನೆ ಅಂತ ಹೇಳ್ಬೇಕು. ಇನ್ನು ಆಡಿಗೆ ಪೈಪ್ ಲೈನ್ ಬಂದಿತ್ತು, ಒಂದು ಟ್ಯಾಂಕ್ ಬಂದಿತ್ತು ಹೇಳ್ತು, ಟ್ಯಾಂಕ್ ಸಮೇತ ಕೊಟ್ಲ ಸರ್. ಒಂದು 90 ಬಿಟ್ರೆ ನಮ್ಗೆ ಆಡಿ ಅವ್ರಿಗೆ ನೀರಿಲ್ಲ. ಮೇಲ್ಗಡೆ ಪೂರ್ತಿ ಆಡಿ ನಡಾಡಿ ಬಳಸ್ಕೊಂಡು ಒಂದು ಟ್ಯಾಂಕ್ ಅದೇ. ಆ ಟ್ಯಾಂಕ್ ಇಂದ 50 ಸೀಟಿಗೆ ನೀರ್ ಕೊಡಕ್ಕೆ ಆಡಿಗೆ ಅಂತ ಸಪ್ರೇಟು, ಆಡಿಗೆ ಅಂತ ಸಪ್ರೇಟು ನೀರ್ ಕೊಡಕ್ಕೆ ಮ್ಯಾಟ್ರ್ ಮ್ಯಾನ್ಗೆ ಆಯ್ತಲ್ಲ, ವಾಟರ್ ಮ್ಯಾನ್ಗೆ ಹೇಳೋದು ಪೈಪ್ಗೆ ತೋಯ್ತು, ನಾನು ಅಲ್ಲಿ ಬಿಟ್ರೆ ಊರೊಳಗೆ ಹೋಯ್ತಾ ಇದೆ, ನಿಮ್ಗೆ ನೀರು ಬರ್ತಾ ಇಲ್ಲ. ಈ ವಿಷಯ ಪಂಚಾಯತಿಲಿ ಮುಟ್ಸಿದ್ರೆ ಪಂಚಾಯತಿನವರು ಗಮನಕ್ಕೆ ತಗೊಳ್ಳಲ್ಲ. 3 ದಿನ ಅಂತ ಹೇಳಿ ಮಾತಾಡ್ಬಿಟ್ಟು ಈಗ 1.5 ತಿಂಗಳ ಮೇಲೆ ಆಯ್ತು ಈ ಸಮಸ್ಯೆಗೆ ಹೋಗಿ. ಫೋಟೋ ಸಮೇತ ಪೇಪರ್ ಬಂದ್ರೆ ಬೇಕಾದ್ರೆ ಪ್ರೂಫ್ ಸಮೇತ ತೋರಿಸ್ತೀವಿ ನಾವು.